ಇಂದು ವರ್ಷದ ಕೊನೆಯ ರಾಹುಗ್ರಸ್ತ ಚಂದ್ರಗ್ರಹಣ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಕೆಲವು ದೇವಸ್ಥಾನಗಳು ಬಂದ್ ಆಗ್ತಾ ಇದ್ದಾವೆ. ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇವರ ದರ್ಶನ ಕೂಡ ಈಗ ಬಂದ್ ಆಗಿರುವಂತದ್ದು. ಇಂದು ವರ್ಷದ ಕೊನೆಯ ರಾಹುಗ್ರಸ್ತ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇವರ ದರ್ಶನ ಬಂದ್ ಆಗಿರುವಂತದ್ದು. ಮೈಲಾರದ ಮಲ್ಲಣ್ಣ ದೇವಸ್ಥಾನ ಗರ್ಭಗುಡಿಗೆ ಈಗ ಬೀಗ ಬೀಳುವಂತದ್ದು. ಬಿಳಿ ಬಣ್ಣದ ಶುಭ್ರ ವಸ್ತ್ರದಿಂದ ದೇವರ ಮೂರ್ತಿಯನ್ನ ಅಲ್ಲಿ ಅರ್ಚಕರು ಮುಚ್ಚಿರುವಂತದ್ದು. ಬೀದರ್ ಜಿಲ್ಲೆಯ ಖಾನಾಪುರ ಗ್ರಾಮದ ಮೈಲಾರ ಮಲ್ಲಣ್ಣ ದೇವಸ್ಥಾನ ಇದಾಗಿದ್ದು, ಈ ಒಂದು ದೇವಸ್ಥಾನವನ್ನ ಸೂರ್ಯಗ್ರಸ್ತ ಚಂದ್ರಗ್ರಹಣ ಇರೋದ್ರಿಂದ ಈ ಒಂದು ದೇವಸ್ಥಾನವನ್ನ ಕ್ಲೋಸ್ ಮಾಡಲಾಗಿದೆ. ಇನ್ನು ದೇವಸ್ಥಾನ ಬಂದ್ ಹಿನ್ನೆಲೆ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಬರೀ ಕೇವಲ ಬೆರಳೆಣಿಕೆಯಷ್ಟು ಭಕ್ತಾದಿಗಳು ಅಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪ್ರತಿ ಭಾನುವಾರ ಅಪಾರ ಭಕ್ತಾದಿಗಳು ಅಲ್ಲಿ ಬರ್ತಾ ಇದ್ರು. ಆದರೆ ಈ ಭಾನುವಾರಗಳು ಅಷ್ಟೊಂದು ಭಕ್ತಾದಿಗಳು ಅಲ್ಲಿ ಕಂಡು ಬಂದಿಲ್ಲ. ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಕಡಿಮೆಯಾಗಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇನ್ನು ಗರ್ಭಗುಡಿಯ ಹೊರಗಡೆ ನಿಂತುಕೊಂಡು ಹರಕೆಯನ್ನ ತೀರಿಸ್ತಾ ಇದ್ದಾರೆ ಅಲ್ಲಿನ ಭಕ್ತಾದಿಗಳು. ಯಾಕಂದ್ರೆ ಸಂಡೇ ಅಲ್ಲಿ ತುಂಬಾ ರಶ್ ಇರ್ತಾ ಇತ್ತು. ಆದ್ರೆ ಇವತ್ತು ಗ್ರಹಣ ಇರೋದ್ರಿಂದ ಬೆರಳೆಣಿಕೆಯಷ್ಟಿರುವಷ್ಟು ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಭಕ್ತಾದಿಗಳು. ಬಿಳಿ ಪರದೆಯಿಂದ ದೇವರನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಬಿಳಿ ಪರದೆ ಎಳೆಯುವ ಮೂಲಕ ದೇವರ ದರ್ಶನವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಗರ್ಭಗುಡಿ ಹೊರಗಡೆ ನಿಂತು ಭಕ್ತರು ತಮ್ಮ ಹರಕೆಯನ್ನ ತೀರಿಸ್ತಾ ಇದ್ದಾರೆ. ಗರ್ಭಗುಡಿಯ ಬಾಗಿಲು ಹಾಕಿರುವುದರಿಂದ ದರ್ಶನ ಸಿಗದೆ ಭಕ್ತಾದಿಗಳು ಕೆಲವರು ನಿರಾಸೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಂದು ಈ ವರ್ಷದ ಕೊನೆಯ ಖಗ್ರಾಸ್ ಚಂದ್ರಗ್ರಹಣ ರಕ್ತ ಚಂದ್ರಗ್ರಹಣದ ಹಿನ್ನೆಲೆ ಈಗ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇವರ ದರ್ಶನ ಕೂಡ ಬಂದ್ ಆಗಿರುವಂತದ್ದು. ಬರೀ ಒಂದು ದೇವಸ್ಥಾನ ಮಾತ್ರ ಅಲ್ಲ, ರಾಜ್ಯದಲ್ಲಿ ಇರುವಂತಹ ಹಲವಾರು ದೇವಸ್ಥಾನಗಳು, ಪವರ್ಫುಲ್ ದೇವಸ್ಥಾನಗಳೆಲ್ಲ ಈಗ ಕ್ಲೋಸ್ ಆಗಿರುವಂತದ್ದು. ಮೈಸೂರು ಆಗಿರ್ಬೋದು, ಮೈಸೂರು ಚಾಮುಂಡೇಶ್ವರಿ ಆಗಿರ್ಬೋದು, ಹಲವಾರು ರೀತಿಯಾಗಿರುವಂತಹ ದೇವಸ್ಥಾನಗಳು ಈಗ ಬಂದ್ ಆಗಿರುವಂತದ್ದು. ಸೊಲ್ಲಾಪುರ ಶಿವನ ದೇವಸ್ಥಾನ, ಮಲ್ಲೇಶ್ವರಂನಲ್ಲಿರುವಂತಹ ದೇವಸ್ಥಾನಗಳಾಗಿರ್ಬೋದು, ಎಲ್ಲಾ ದೇವಸ್ಥಾನಗಳು ಈಗ ಕ್ಲೋಸ್ ಆಗಿರುವಂತದ್ದು. ಅದೇ ನಿಟ್ಟಿನಲ್ಲೂ ಕೂಡ ಈಗ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇವರ ದರ್ಶನ ಕೂಡ ಬಂದ್ ಆಗಿರುವಂತದ್ದು. ಮೈಲಾರ ಮಲ್ಲಣ್ಣ ದೇವಸ್ಥಾನ ಗರ್ಭಗುಡಿಗೆ ಈಗ ಬೀಗ ಬಿದ್ದಿರುವಂತದ್ದು. ಹೀಗಾಗಿ ಅಲ್ಲಿನ ಭಕ್ತಾದಿಗಳು ನಿರಾಸೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮೈಲಾರ ಮಲ್ಲಣ್ಣ ದೇವಸ್ಥಾನ ಗರ್ಭಗುಡಿಗೆ ಬೀಗ ಹಾಕಿ ಬಿಳಿ ಬಣ್ಣದ ಶುಭ್ರವಾಗಿರುವಂತಹ ವಸ್ತ್ರದಿಂದ ದೇವರ ಮೂರ್ತಿಯನ್ನ ಸಂಪೂರ್ಣವಾಗಿ ಅರ್ಚಕರು ಮುಚ್ಚಿಬಿಟ್ಟಿದ್ದಾರೆ, ಬೀಗ ಹಾಕಿದ್ದಾರೆ ಆ ಒಂದು ದೇವಸ್ಥಾನಕ್ಕೆ. ಹೀಗಾಗಿ ಭಕ್ತಾದಿಗಳು ಏನು ಹರಕೆಯನ್ನ ತೀರ್ಸೋಕ್ ಬರ್ತಾರೆ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಜಾಸ್ತಿ ಅಲ್ಲಿ ಭಕ್ತಾದಿಗಳು ಬರ್ತಾರೆ. ಯಾಕಂದ್ರೆ ಮೈಲಾರ ಲಿಂಗೇಶ್ವರನ ಪೂಜೆಯ ವಿಶೇಷತೆ ಸಂಡೇ ಅಂದ್ರೆ ರವಿವಾರದಂದು ಮೈಲಾರ ಲಿಂಗೇಶ್ವರನ ದಿನ ಅಂತ ಕರೆಯಲಾಗುತ್ತೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಹಿಂದೆ ಭಕ್ತಾದಿಗಳು ಜಾಸ್ತಿ ಹೋಗ್ತಾರೆ. ಪ್ರತಿ ರವಿವಾರ ಆ ದೇವಸ್ಥಾನ ರಶ್ ಇರುತ್ತೆ. ಹಾಗಾಗಿ ಈ ರವಿವಾರನೂ ಕೂಡ ಗ್ರಹಣ ಇರೋದ್ರಿಂದ ಭಕ್ತಾದಿಗಳು ಅಷ್ಟಾಗಿ ಬಂದಿಲ್ಲ. ಆದರೆ ಬಂದಿರುವಂತಹ ಭಕ್ತಾದಿಗಳೆಲ್ಲ ಆಚೆನೆ ನಿಂತ್ಕೊಂಡು ಹರಕೆಯನ್ನ ತೀರಿಸ್ತಿದ್ದಾರೆ. ಯಾಕಂದ್ರೆ ಅಲ್ಲಿ ಬಿಳಿ ಪರದೆಯನ್ನ ಹಾಕಲಾಗಿತ್ತು ದೇವರಿಗೆ, ಹಾಗೆ ದೇವಸ್ಥಾನಕ್ಕೆ ಬೀಗವನ್ನ ಕೂಡ ಹಾಕಲಾಗಿತ್ತು. ಹೀಗಾಗಿ ಭಕ್ತಾದಿಗಳು ನಿರಾಸೆಯಿಂದ ಗರ್ಭಗುಡಿಯ ಹೊರಗಡೆ ನಿಂತ್ಕೊಂಡು ಹೊರಗೇನೆ ಹರಕೆಯನ್ನ ತೀರಿಸ್ತಾ ಇದ್ದಾರೆ. ಈ ಒಂದು ಹರಕೆ ತೀರಿಸಿಕೊಂಡು ಭಕ್ತಾದಿಗಳು ನಿರಾಸೆಯನ್ನ ವ್ಯಕ್ತಪಡಿಸಿ ಅಲ್ಲಿಂದ ಹಿಂತಿರುಗುತ್ತಾ ಇದ್ದಾರೆ. ಇವತ್ತು ರಕ್ತಗ್ರಸ್ತ ಚಂದ್ರಗ್ರಹಣ ಏನಿದೆ, ಆ ಒಂದು ಚಂದ್ರಗ್ರಹಣದಿಂದಾಗಿ ಈ ಒಂದು ದೇವಸ್ಥಾನ ಈಗ ಕ್ಲೋಸ್ ಆಗಿರುವಂತದ್ದು.